ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿ ಆಗಿದ್ದೀರಾ ಅಂತ ತಿಳಿತೀನಿ. ಇವತ್ತು ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಏನಂದರೆ ಇವತ್ತು ಮೀನಿನ ಪದಾರ್ಥಗಳು. ಅದರಿಂದ ಇವತ್ತು ನನ್ನ ಮಗ ಮೀನು ತಂದಿದ್ದಾನೆ. ಅದರಿಂದ ಈಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಪ್ರಾನ್ ನೋಡಿ, ದೊಡ್ಡದಾಗಿದೆ, ಚೆನ್ನಾಗಿದೆ. 500 rupees per kilo ತಂದಿದ್ದೀವಿ. ನೋಡಿ, ಕ್ಲೀನ್ ಮಾಡ್ತಾ ಇರೋದು. ಕ್ಲೀನ್ ಮಾಡೋದೇ ದೊಡ್ಡ ಕೆಲಸ. ಅದ್ರ ಹಿಂದ್ಗಡೆಯಿಂದ ನೋಡಿ, ಆ ನಾರೆಲ್ಲ ತೆಗಿಬೇಕು, ಕೆಳಗಡೆಯಿಂದ ನಾರೆಲ್ಲ ತೆಗಿಬೇಕು. ಹಿಂದ್ಗಡೆ ನೋಡಿ ಹೆಂಗಿರುತ್ತೆ. ನರ್ವ್ಸ್ ಅಂತಾರೆ, ಅದರದ್ದು ಗಲೀಜು ಅಂತಾರೆ, ಏನಂತ ಗೊತ್ತಿಲ್ಲ. ಒಟ್ಟಲ್ಲಿ ನಾವು ಕ್ಲೀನ್ ಮಾಡ್ತೀವಿ. ಅದು ತಿಂದರೆ ನಂಜಾಗುತ್ತೆ ಅಂತ ಹೇಳ್ತಾರೆ. ಅದರಿಂದ ನಾವು ಪ್ರಾನ್ಸ್ ಒಳಗಡೆಯಿಂದ ಎಲ್ಲ ಕ್ಲೀನ್ ಮಾಡಿ ತೆಗಿಬೇಕು. ಈ ಫಿಶ್ ಎಲ್ಲ ಇದೆಯಲ್ಲ, ತಿನ್ನೋಕ್ಕೆ ತುಂಬ ಟೇಸ್ಟು. ಅದರ ಕ್ಲೀನ್ ಮಾಡೋಕ್ಕೆ ಮಾತ್ರ ತುಂಬ ಕಷ್ಟ. ಇಂಥ ಚಿಕ್ಕ ಫಿಶ್ಗಳು, ದೊಡ್ಡ ಫಿಶ್ಗೆ ಏನಂತದ್ದು ಏನಿರಲ್ಲ. ಚಿಕ್ಕಿಗೆಲ್ಲ ಅದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕೆಲಸನೂ ಜಾಸ್ತಿ ಇರುತ್ತೆ. ನೋಡಿ, ಅದರದನ್ನು ಹೆಂಗೆ ಎಳಿತಾ ಇರೋದು ನೋಡಿದ್ರಲ್ಲ. ಅದು ಹಿಂಗೆ ಕಟ್ ಮಾಡಿಬಿಟ್ಟು ಮೆಲ್ಲಕ್ಕೆಲ್ಲ ತೆಗಿಬೇಕು ಮಾಡಿ, ಆಮೇಲೆ ಉಪ್ಪು ಸ್ವಲ್ಪ ವಿನಿಗರ್ ಹಾಕ್ಬಿಟ್ಟು ನಾನು ತೊಳಿತೀನಿ. ತೊಳೆದ್ಬಿಟ್ಟು ಅದಕ್ಕೆ ಮಸಾಲ ಮಾಡ್ತೀನಿ. ಅರ್ಧ ಮಸಾಲ ಇದ್ದು, ಈಗ 1 kg ಇದೆ. ನಾನು ಅರ್ಧ ಮಸಾಲ ಮಾಡ್ತೀನಿ, ಅರ್ಧ ಫ್ರೈ ಮಾಡ್ತೀನಿ. ಫ್ರೈ ಮಾಡುವಾಗ ತೋರಿಸ್ತೀನಿ, ಮಸಾಲ ಈಗ ಮಾಡುವಾಗಲೂ ನಾನು ತೋರಿಸ್ತೀನಿ. ನೋಡಿ ಅದ್ರದ್ದು ಹೆಂಗಿರುತ್ತೆ. ನೋಡಿ, ಫಿಶ್ ಪ್ರಾನ್ ಎಲ್ಲ ಕ್ಲೀನ್ ಆಯಿತು. ನೋಡಿ, ದೊಡ್ಡದು ಅದರ ಹಿಂದ್ಗಡೆ ಇದ್ದಿದ್ದೆಲ್ಲ ತೆಗೆದಾಯಿತು. ಈಗ ಇದಕ್ಕೊಂಚೂರು ಅರಿಶಿನ ಪುಡಿ ಮತ್ತು ಒಂಚೂರು ವಿನಿಗರು ಮತ್ತು ಉಪ್ಪು ಹಾಕ್ಬಿಟ್ಟು ಚೆಂದಾಗಿ ತೊಳೆದ್ಬಿಟ್ಟು ನಾನು ಮಸಾಲೆ ಎಲ್ಲ ಹಾಕ್ತೀನಿ, ತೋರಿಸ್ತೀನಿ. ನೋಡಿ, ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕೋಕ್ಕೆ ಪ್ರಾನಿಗೆ, ಉಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಬಿಸಿನೀರಲ್ಲಿ ನೆನೆಸಿ ಆಮೇಲೆ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಚಾಪ್ ಮಾಡಿ ಇಟ್ಕೊಳ್ತೀನಿ. ಇಷ್ಟನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ಆಮೇಲೆ ಅದರಲ್ಲಿ ಪ್ರಾನ್ ಹಾಕ್ತೀನಿ. ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ತೀನಿ, ಒಂದು ಸ್ವಲ್ಪ ಸಾಕು. ಆಮೇಲೆ ಕೊಬ್ಬರಿ ಎಣ್ಣೆ, ಅಷ್ಟೇ. ಇಷ್ಟೇ ಇದು ಗ್ರೇವಿ. 1 ಗ್ಲಾಸ್ ನೀರು ಹಾಕ್ತೀನಿ. ತುಂಬ ತಿಕ್ಕಾಗಿ ಮಾಡೋ ಕಾರಣ 1 ಗ್ಲಾಸ್ ನೀರು ಸಾಕು. ಆಮೇಲೆ ಪ್ರಾನ್ ಹಾಕಿದರೆ ಸಾಕು. ನೋಡಿ, ಮಸಾಲ ಮಾಡ್ತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿ ಏನು ಹಾಕೋಕ್ಕಿಲ್ಲ. ನಾನು ಫಸ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದೆ. ಕೊಬ್ಬರಿ ಎಣ್ಣೆಯಲ್ಲಿ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಚಾಪ್ ಮಾಡಿದ್ದು ಹಾಕಿದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ, ಆಮೇಲೆ ಟೊಮೆಟೊ. ಆಮೇಲೆ ನಾನು ಇದು ಬ್ಯಾಡಗಿ ಮೆಣಸಿನ್ಕಾಯಿನೂ ಮತ್ತು ಖಾರದ ಮೆಣಸಿನ್ಕಾಯಿನೂ ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಅದೆರಡನ್ನೂ ಕುದಿಸ್ಬಿಟ್ಟು ಒಂದು ಸತಿ ತಣ್ಣಗಾದ್ಮೇಲೆ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೇಸ್ಟನ್ನು ನಾನು ಹಾಕಿದ್ದೀನಿ. ಆಮೇಲೆ 2 ಟೊಮೆಟೊ ಹಾಕಿದ್ದೀನಿ. ಇಷ್ಟೇ ಇದ್ರದ್ದು ಮಸಾಲೆ. ಈಗ ಇದಕ್ಕೆ ಸ್ವಲ್ಪ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನಾನು ಇದು ತೊಳೆಯುವಾಗಲೇ ಅರಿಶಿನ ಪುಡಿ ಹಾಕಿದ್ರಿಂದ ಇದಕ್ಕೆ ಮತ್ತೆ ನಾನು ಎಕ್ಸ್ಟ್ರಾ ಅರಿಶಿನ ಪುಡಿ ಅಂತ ಏನು ಹಾಕೋಕ್ಕೆ ಹೋಗಿಲ್ಲ. ಬೇಕಾದರೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕೊಳ್ಳಿ. ನೋಡಿ, ಮಸಾಲ ಹಿಂಗಾಗಿದೆ, ಇಷ್ಟು ತಿಕ್ಕಾಗಿದೆ. ಅದಕ್ಕೋಸ್ಕರ ಹುಣಸೆಹಣ್ಣು ಹಾಕಿದ್ದೀನಿ. ನೋಡಿ, ಹುಣಸೆಹಣ್ಣು ಅವತ್ತು ನಾನು ನಿಮಗೆ ತೋರಿಸಿದ್ನಲ್ಲ, ಹುಣಸೆಹಣ್ಣಿನ ಸಾಸು. ನನಗೆ ಜಾಸ್ತಿ ಟೈಮ್ ಇಲ್ಲದೇ ಇದ್ದಾಗ ಇದನ್ನೇ ಯೂಸ್ ಮಾಡೋದು. ತುಂಬ ಯೂಸ್ ಬರುತ್ತೆ ಮಾತ್ರ ಇದು. ನೋಡಿ, ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಕ್ಲೀನ್ ಮಾಡಾಯಿತು. ವಿನಿಗರು ಸ್ವಲ್ಪ ಹಾಕಿದ್ದೀವಿ. ಇದೆಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡಾಯಿತು. ಈಗ ಅದನ್ನು ನನ್ನ ಮಗ ಹಾಕ್ತಾ ಇರೋದು. ನಾನು ಕ್ಯಾಮರಾ ಹಿಡಿದಿದ್ದೀನಿ, ಅವನು ಹಾಕ್ತಾ ಇದ್ದಾನೆ. ಒಂದು ಅರ್ಧ ಕಪ್ ನೀರು ಹಾಕಿದ್ದೀನಿ, ಯಾಕೆಂದರೆ ಇದು ಸ್ವಲ್ಪ ನೀರು ಬೇಕು. ಇದೊಂಥರ ಗೊಜ್ಜು ಥರ. ಬೇಳೆ ಸಾರು ಜೊತೆ ಸೈಡಿಗೆ ಇಟ್ಕೊಂಡು ತಿನ್ನೋಕ್ಕೆ ಇದು ಗೊಜ್ಜು. ಓಕೆ, ಯಾವುದ್ರ ಜೊತೆ ಬೇಕಾದ್ರೂ ತಿನ್ನಿ, ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ಮತ್ತು ನಾವು ಅಪ್ಪ ಮಂಚೆಲ್ಲ ಮಾಡ್ತೀವಲ್ಲ, ಅದ್ರ ಜೊತೆ ಎಲ್ಲದ್ರ ಜೊತೆನೂ ಚೆನ್ನಾಗಿರುತ್ತೆ. ಇದ್ರ ಮೇಲೆ
ನಾನು ಆಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತೇನೆ. ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ. ಇದಕ್ಕೇನು ತೆಂಗಿನಕಾಯಿ ರುಬ್ಬಿ ಏನು ಹಾಕೋಕ್ಕಿಲ್ಲ. ಹೇಳಿದ್ನಲ್ಲ, ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಪೇಸ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಹುಣಸೆ ಹಣ್ಣು, ಹಸಿಮೆಣಸಿನ್ಕಾಯಿ ಅಷ್ಟೇ, ಬೇರೆ ಏನು ಹಾಕೋಕ್ಕಿಲ್ಲ. ಈಗ ನೋಡಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಇದು ತಿಕ್ಕ ಗ್ರೇವಿ ದೋಸೆಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ನೋಡಿ ಟೇಸ್ಟ್ ಮಾಡಿ ನೋಡಿ. ಇದೆಲ್ಲ ಸ್ವಲ್ಪ ಕೆಲಸಗಳು ಸ್ವಲ್ಪ ಕ್ಲೀನ್ ಮಾಡೋದು ಮಾತ್ರ. ಆಮೇಲೆ ನಿಮಗೇನು ಕಷ್ಟ ಅನ್ಸಲ್ಲ, ಚೆನ್ನಾಗಿ ಬರುತ್ತೆ. ಒಂಚೂರು ಎಣ್ಣೆ ಹಾಕೊಂಡ್ರೆ ಸಾಕು. ಲಟ್ಟಸ್ಬೇಕು. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ಪ್ಲಾಸ್ಟಿಕ್ ಕವರ್ ಮೇಲೆ ಅದರಲ್ಲೇ ಎಣ್ಣೆ ಇರುತ್ತೆ. ನೀವು ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿ. ನೋಡಿ ಸರ್ವ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ರೊಟ್ಟಿ, ಅಕ್ಕಿ ರೊಟ್ಟಿ ಮತ್ತೆ ಪ್ರಾನ್. ಎಲ್ಲರೂ ಮಾಡಿ, ಪ್ರಾನ್ ತಂದಾಗ ಈ ಥರ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದರಲ್ಲಿ ಏನು ಮುಳ್ಳೋದಿಲ್ಲ, ಏನಿಲ್ಲ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳ್ತೀನಿ. ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ತಿಂದು ನೋಡಿ ಆಮೇಲೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.